ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಅನಿತಾ ಶಾಸ್ತ್ರಿ ಅಂತ. ನಾನಿಲ್ಲಿ ನಾರ್ವೆನಲ್ಲಿ 13 ವರ್ಷದಿಂದ ಪ್ರೀಸ್ಕೂಲ್ ಟೀಚರ್ ಆಗಿ ಕೆಲಸ ಮಾಡ್ತಾಯಿದ್ದೀನಿ. ಇವತ್ತಿಂದು ವಿಡಿಯೋ ಕ್ವಾಲಿಟೀಸ್ ಏನು ಬೇಕು ಟೀಚರ್ ಆಗೋದಕ್ಕೆ ಅಂತ ಹೇಳಿ. ಎಲ್ಲರಿಗೂ ಅಷ್ಟೇ ತುಂಬ ಜನಕ್ಕೆ ಆಸೆ ಇರ್ಬೋದು, ನಾನು ಟೀಚರ್ ಆಗಬೇಕು, ನಾನು ಮಕ್ಕಳಿಗೆ ಹೇಳ್ಕೊಡ್ಬೇಕು ಅಂತ. ಆಮೇಲೆ ಕೆಲವ್ರು ಅನ್ಕೋತಾ ಇರ್ಬೋದು, ಇದು ಸುಲಭದ ಕೆಲಸ, ನಾನು ಮಾಡ್ತೀನಿ, ಏನು ಚಿಕ್ಕ ಮಕ್ಕಳನ್ನು ನೋಡ್ಕೊಳ್ಳೋದಲ್ವ, ಪ್ರೀಸ್ಕೂಲ್ ಮಕ್ಕಳನ್ನು ನೋಡ್ಕೊಳ್ಳೋದಲ್ವ, ಏನು ಕಷ್ಟ ಇರಲ್ಲ ಅಂತ ಅಂದ್ಕೊಂಡು. ಸೊ ಅದೆಲ್ಲ ನೀವು ಅಂದ್ಕೊಳ್ತಿರಾದರೆ ಅದೆಲ್ಲ ದೊಡ್ಡ ತಪ್ಪು. ಪ್ರೀಸ್ಕೂಲ್ ಟೀಚರ್ ಆಗೋಕ್ಕೂ ಕೂಡ ತುಂಬ ಕ್ವಾಲಿಟೀಸ್ ಇರಬೇಕು. ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಕ್ವಾಲಿಟಿ ಅಂತಂದರೆ ಪೇಷನ್ಸ್. ತುಂಬ 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 ಪೇಷನ್ಸ್ ಇರಬೇಕು ನಿಮಗೆ. ಯಾಕಂದರೆ ಚಿಕ್ಕ ಮಕ್ಕಳು ಅವರಿಗೇನು ತಿಳಿಯಲ್ಲ. ಆದ್ದರಿಂದ ಆಮೇಲೆ ಅವರು ತುಂಬ ಮಾತಾಡ್ತಾ ಇರ್ತಾರೆ, ಕೆಲವು ಸಲ ಅಳ್ತಾರೆ, ಕೆಲವು ಸಲ ನಗ್ತಾರೆ, ಮತ್ತು ತುಂಬ ಅಟೆನ್ಷನ್ ಬೇಕು ಅಂತ ಕೇಳ್ತಾರೆ. ಸೊ ಆದ್ದರಿಂದ ಇದೆಲ್ಲ ಇರುವಾಗ ನಿಮಗೆ ಪೇಷನ್ಸ್ ಜಾಸ್ತಿ ಬೇಕು. ಮತ್ತು ನಿಮ್ಮ ಕ್ಲಾಸಲ್ಲಿ ಒಂದು 15-16 ಜನ ಮಕ್ಕಳು ಇರ್ಬೋದು. ಸೊ ಅವರೆಲ್ಲರಿಗೂ ಈಕ್ವಲ್ ಅಟೆನ್ಷನ್ ಕೊಡಬೇಕಾಗತ್ತೆ ನಿಮಗೆ. ಸೊ ಆದ್ದರಿಂದ ಪೇಷನ್ಸು ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ತುಂಬ ಇಂಪಾರ್ಟೆಂಟು. ಸೊ ನನಗೆ ತುಂಬ ಪೇಷನ್ಸ್ ಇದೆ ಅಂತ ಅನಿಸಿದ್ರೆ ಟೀಚರ್ ಆಗೋಕ್ಕೆ ಡೆಫಿನೆಟ್ಲಿ ನೀವು ಯೋಗ್ಯರು. ಸೆಕೆಂಡ್ ಕ್ವಾಲಿಟಿ ಅಂತಂದರೆ ಲಿಸ್ನಿಂಗ್ ಸ್ಕಿಲ್ಸು, ಅಂದರೆ ಕೇಳಿಸ್ಕೊಳ್ಳೋದು. ತುಂಬ ಮಾತಾಡೋದಕ್ಕಿಂತ ಇಲ್ಲಿ ಕೇಳಿಸ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದ್ರೆ ಒಂದು ಮಗು ನಾನು ಹೇಳಿದ್ದನ್ನು ಕೇಳಿ ಅಂತ ಹೇಳಿದ್ರೆ, ಇನ್ನೊಂದು ಮಗು ತನ್ನ ಟೆನ್ಷನ್ ಪಡೆಯೋದಕ್ಕೆ ಅಂತ ಅಂದ್ಬಿಟ್ಟು ತಾನು ಕೇಳೋಕ್ಕೆ ಶುರು ಮಾಡುತ್ತೆ, ನನ್ನ ವಿಷಯ ಕೇಳಿ ಅಂತ. ಸೊ ಹಾಗಿರುವಾಗ ನಿಮಗೆ ಕೇಳಿಸ್ಕೊಳ್ಳೋದು, ಲಿಸ್ನಿಂಗ್ ಸ್ಕಿಲ್ಸು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಆಮೇಲೆ ಮೂರನೇದು ಏನು ಅಂತಂದರೆ ಬಯಾಸ್ ಆಗಬಾರ್ದು. ಯಾವಾಗಲೂ ಕ್ಲಾಸಲ್ಲಿ ಒಂದು 10 ಜನ ಮಕ್ಕಳಿದ್ದಾರೆ ಅಂತಂದರೆ ನಾನು ಬರೀ ಇವ್ರಿಗೆ ಮಾತ್ರ ಫೇವರ್ ಆಗಿರ್ತೀನಿ ಅಥವಾ ಇವ್ರು ಮಾತ್ರ ನನ್ನ ಫೇವ್ರೇಟು ಅಂತ ಅದು ಮಾಡಬಾರ್ದು. ಸೊ ಈಕ್ವಲ್ ಆಪರ್ಚುನಿಟಿ ಕೊಡೋ ಥರದ್ದು ಅದು ನಿಮ್ಮಲ್ಲಿ ಇದೆ ಅಂತಂದರೆ, ಆ ಕ್ವಾಲಿಟಿ ಇದೆ ಅಂತಂದರೆ ಸೊ ನೀವು ಟೀಚರ್ ಆಗ್ಬೋದು. ಆಮೇಲೆ 4ನೇದು ನಿಮಗೆ ಎಕ್ಸ್ಟ್ರಾ ಹೊಸ ಆ್ಯಕ್ಟಿವಿಟೀಸ್ ಮಾಡೋ ಥರದ್ದು, ಆ ಮಕ್ಕಳನ್ನು ಹೇಗೆ ಎಂಗೇಜ್ ಮಾಡಿ ಇಡಬಹುದು ಅಂತ ಅನ್ನೋದು. ಆಮೇಲೆ ಒಂದು ರುಟೀನ್ ಫಾಲೋ ಮಾಡೋದು ತುಂಬ ಇಂಪಾರ್ಟೆಂಟು. ಒಂದು ಟೀಚರಿಗೆ ಅದು ಒಂದು ಕ್ವಾಲಿಟಿ ತುಂಬ ಇರಬೇಕು. ಅಂದರೆ ರುಟೀನ್ ಫಾಲೋ ಮಾಡಬೇಕು ಟೀಚರ್ ಆಗಿದ್ದಾಗ ನಿಮಗೆ. ಆಮೇಲಿಂದ ಪ್ಲ್ಯಾನ್ ಮಾಡಿರಬಹುದು ನೀವು ಒಂದು ಆ್ಯಕ್ಟಿವಿಟಿ ನಾನು ಈ ಥರ ಮಾಡಿಸ್ತೀನಿ ಅಂತ. ಆ ಆ್ಯಕ್ಟಿವಿಟಿ ಆ ಥರ ನಡೀದೇ ಇರ್ಬೋದು, ಬೇರೆ ಥರದಲ್ಲಿ ನಡಿಬೋದು. ಸೊ ಅದಕ್ಕೆ ನೀವು ಅಕ್ಸೆಪ್ಟ್ ಮಾಡೋ ಥರ ಇರಬೇಕು. ಆಮೇಲಿಂದ ನೀವು ಪೇರೆಂಟ್ಸ್ ಜೊತೆಗೂ ಅಷ್ಟೇ ಮಾತಾಡೋ ಸ್ಕಿಲ್ ಇರಬೇಕು, ಕಮ್ಯುನಿಕೇಷನ್ ಸ್ಕಿಲ್ ಇರಬೇಕು. ಸೊ ಅದು ಇದೆ ಅಂತಂದರೆ ಆಮೇಲಿಂದ ನೀವು ಖಂಡಿತ ಒಳ್ಳೆ ಟೀಚರ್ ಆಗ್ಬೋದು, ಅದರಲ್ಲಿ ಏನೂ ಡೌಟೇ ಇಲ್ಲ, ಆಯಿತಾ. ಸೊ ಈ ಕ್ವಾಲಿಟೀಸ್ನೆಲ್ಲ ನೀವು ಸ್ವಲ್ಪ ಇದರಲ್ಲಿ ನೀವೇನು ನಿಮಗೇನಿದು ಇಲ್ಲ ಅಂತಂದ್ರೂ ಇದನ್ನು ನೀವು ಡೆವಲಪ್ ಮಾಡ್ಕೊಳ್ಬೋದು. ಈ ಸ್ಕಿಲ್ಸ್ ಎಲ್ಲ ಡೆವಲಪ್ ಮಾಡ್ಕೊಳ್ಳೋಕ್ಕೆ ತುಂಬ 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 ಆಪರ್ಚುನಿಟೀಸ್ ನಿಮ್ಮ ಹತ್ರ ಬರುತ್ತೆ. ಸೊ ಆದ್ದರಿಂದ ನೀವು ಖಂಡಿತ ಒಳ್ಳೆ ಟೀಚರ್ ಆಗ್ತೀರಾ. ಸ್ವಲ್ಪ ಟ್ರೈ ಮಾಡಿ, ಗ್ಯಾರಂಟಿ ಒಳ್ಳೆ ಟೀಚರ್ ಆಗ್ತೀರಾ. ಮಕ್ಕಳು ನಿಮ್ಮನ್ನು ತುಂಬ ಇಷ್ಟಪಡ್ತಾರೆ. ಸೊ ಆ ರಿವಾರ್ಡೇ ಸಾಕು. ಯಾವಾಗ ಮಕ್ಕಳು ಬಂದು ನಿಮ್ಮನ್ನು ಬಿಟ್ಟು ಹೋಗುವಾಗ, ಮನೆಗೆ ಹೋಗಲ್ಲ ಅಂತ ಯಾವತ್ತಿನ ದಿನ ಅವ್ರು ಬಂದು ನಿಮ್ಮನ್ನು ಹಿಡ್ಕೊಂಡು ನಾನು ಮನೆಗೆ ಹೋಗಲ್ಲ, ನಾನು ಸ್ಕೂಲಲ್ಲಿ ಇರ್ತೀನಿ ಅಂತ ಹೇಳ್ತಾರೋ ಆ ದಿನ ನೀವು ಟೀಚರ್ ಆಗಿದ್ದಕ್ಕೆ ತುಂಬ ಸಾರ್ಥಕ ಅನಿಸುತ್ತೆ. ವೆಲ್ ರಿವಾರ್ಡಿಂಗು ಆ ಥರದ್ರಲ್ಲಿ. ಓಕೆನಾ? ಗುಡ್ ಲಕ್. ಯಾರ್ಯಾರು ಹೊಸ ಟೀಚರ್ಸ್ ಆಗಬೇಕು ಅಂತ ಅಂದ್ಕೊಂಡಿದ್ದೀರಾ. ಆಮೇಲೆ ನಿಮಗೆ ಇನ್ನೂ ಏನಾದರೂ ಆ ಟಾಪಿಕ್ ಬಗ್ಗೆ ತಿಳ್ಕೊಳ್ಬೇಕು ಅಂತಿದ್ರೆ ಅಥವಾ ಇಂಟ್ರೆಸ್ಟ್ ಇದ್ದರೆ ನಾನು ಹೇಗೆ ಟೀಚರ್ ಆಗ್ಬೋದು ಅಥವಾ ಯಾವ ಥರ ಇನ್ನೂ ಏನಾದರೂ ಹೊಸ ರೀತಿಯಲ್ಲಿ ನಿಮಗೇನಾದ್ರು ಕಾಮೆಂಟ್ಸ್ ಇದ್ದರೆ, ಕ್ವೆಶನ್ಸ್ ಇದ್ದರೆ ಖಂಡಿತ ಕೇಳಿ. ನನಗಾದಷ್ಟು ನಾನು ಹೆಲ್ಪ್ ಮಾಡ್ತೀನಿ ನಿಮಗೆ. ಥ್ಯಾಂಕ್ ಯು.